ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಅರ್ಹ ಸಂತ್ರಸ್ತರಿಗೆ ಜನವರಿ 1ರಂದೇ ಹೊಸ ಮನೆಗಳ ಗಿಫ್ಟ್ ಕೊಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಆದರೆ ಇದು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಥವಾ KC ವೇಣುಗೋಪಾಲ್ ಅವರ ಅಂತ ಬಿಜೆಪಿ ತಿವಿದಿದೆ. ಕೇರಳದ ಸಂಸದ ಶಾಸಕರಿಂದ ಪರಿಶೀಲನೆ, ಮಾನವ ಹಕ್ಕು ಆಯೋಗದಿಂದಲೂ ತನಿಖೆ. ಅಷ್ಟೇ ಯಾಕೆ, ಸ್ವತಃ ಉಪಮುಖ್ಯಮಂತ್ರಿಗಳೇ ಸ್ಪಾಟ್ಗೆ ಬಂದಿದ್ರು. ಕೋಗಿಲು ಲೇಔಟ್ ಮನೆ ತೆರವು, ಸಂತ್ರಸ್ತರಿಗೆ ನೆರವು. ಅರ್ಹರಿಗೆ ಸರ್ಕಾರದಿಂದಲೇ ಸಿಗಲಿವೆ ಹೊಸ ಮನೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡಿದ್ದ ಮನೆಗಳನ್ನ ಜಿಬಿಎ ತೆರವು ಮಾಡಿತ್ತು. ಮನೆಗಳನ್ನ ಡೆಮಾಲಿಷ್ ಮಾಡಿದ್ರಿಂದ 180 ಮನೆಗಳ ನಿವಾಸಿಗಳು ಬೀದಿ ಪಾಲಾಗಿದ್ರು. ಇದೇ ಪ್ರಕರಣ ಕೇರಳದಲ್ಲಿ ರಾಜಕೀಯ ಸದ್ದು ಮಾಡಿತ್ತು. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕರ್ನಾಟಕದಲ್ಲಿ ಮುಸ್ಲಿಮರ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ, ಬುಲ್ಡೋಸರ್ ಸಂಸ್ಕೃತಿ ಮೆರೆದಿದ್ದಾರೆ ಅಂತೆಲ್ಲ ದಾಳಿ ಮಾಡಿದ್ರು. ಇದರ ಬೆನ್ನಲ್ಲೇ ಕೇರಳದ ಸಂಸದರು, ಶಾಸಕರು ಸ್ಪಾಟ್ಗೆ ಬಂದು ಮಾಹಿತಿ ಕಲೆ ಹಾಕಿದ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಳವಳ ವ್ಯಕ್ತಪಡಿಸಿತ್ತು. ಇದರಿಂದ ಅಲರ್ಟ್ ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಾಟ್ ವಿಸಿಟ್ ಮಾಡಿದ್ರು. ಸರ್ಕಾರಿ ಜಾಗಕ್ಕೆ ನಕಲಿ ದಾಖಲೆ ಸೃಷ್ಟಿ ಎಂದ ಡಿಸಿಎಂ. ಪರಿಶೀಲನೆ ಬಳಿಕ ಮಾತನಾಡಿದ ಡಿಸಿಎಂ, ಕೆಲವರು ದುಡ್ಡು ಕಲೆಕ್ಟ್ ಮಾಡಿ ಸರ್ಕಾರಿ ಜಾಗಕ್ಕೆ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ. ಭೂಗಳ್ಳರಿಗೆ ಅವಕಾಶ ಕೊಡೋಕೆ ಸಾಧ್ಯ ಇಲ್ಲ. ದುಡ್ಡು ತಗೊಂಡವರ ಮೇಲೆ ಕ್ರಮ ಜರುಗಿಸ್ತೀವಿ ಅಂದ್ರು. 1.5 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಮತ್ತೆ ವಸೂಲು ಮಾಡಿದ್ದಾರೆ ಅಂತ, ಅದಕ್ಕೆಲ್ಲ ಅವ್ರ ಹೆಸರುಗಳೆಲ್ಲ ದಾಖಲೆಗಳೆಲ್ಲ ನಾವು ತೆಗೆದುಕೊಳ್ತೀವಿ. ಈ ರೀತಿ ಲ್ಯಾಂಡ್ ಗ್ರಾಬರ್ಸ್ಗೆಲ್ಲ ಬೆಂಗಳೂರಲ್ಲಿ ಅವಕಾಶ ಕೊಡೋಕ್ಕಾಗಲ್ಲ. ಸೊ ಬಟ್ ಯಾರು ಬಡವರಿದ್ದಾರೆ ಖಂಡಿತ ಅವ್ರಿಗೆ ಸಹಾಯ ಮಾಡಬೇಕು. ಅದನ್ನೆಲ್ಲ ನಾವು ನೋಡಿ ನಾವು ಮಾಡ್ತೀವಿ. ನಾನು ವೋಟರ್ ಲಿಸ್ಟ್ನೆಲ್ಲ ತೆಗೆದು ನೋಡಿದೆ, ಕಾಪಿಗಳ ತೆಗೆದುಕೊಂಡಿದ್ದೀನಿ. ಇನ್ನು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಕೂಡ ಸ್ಥಳಕ್ಕೆ ಬಂದು ಪರಿಶೀಲಿಸಿದ್ರು. ಅಷ್ಟೇ ಅಲ್ಲ, ರಾಜೀವ್ ಗಾಂಧಿ ವಸತಿ ಯೋಜನೆ ಅಧಿಕಾರಿಗಳು ಪರಿಶೀಲಿಸಿದ್ರು. 180 ಮನೆಗಳನ್ನ ಗುರುತು ಮಾಡಿದ್ದು, ನಿವಾಸಿಗಳಿಂದ ಆಧಾರ್ ಕಾರ್ಡ್, ಮನೆ ಪತ್ರ ಸೇರಿದಂತೆ ದಾಖಲೆಗಳನ್ನ ಪಡೆದುಕೊಂಡಿದ್ದಾರೆ. 2025ರಲ್ಲೇ ಅಕ್ರಮವಾಗಿ ಮನೆ ನಿರ್ಮಾಣ. 20 ವರ್ಷದಿಂದಲೂ ಇದೇ ಜಾಗದಲ್ಲಿ ವಾಸ ಮಾಡ್ತಿದ್ದೀವಿ ಅಂತ ನಿವಾಸಿಗಳು ಹೇಳಿದ್ರು. ಆದರೆ ತಹಶೀಲ್ದಾರ್ ರೆಡಿ ಮಾಡಿರೋ ಸ್ಯಾಟಲೈಟ್ ಮಾಹಿತಿ ಪ್ರಕಾರ 2023ರಲ್ಲಿ ಇಲ್ಲಿ ಬೆರಳೆಣಿಕೆಯಷ್ಟು ಮನೆಗಳು ಮಾತ್ರ ಇವೆ. 2025ರಲ್ಲೇ ಹಲವರು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ. ಇನ್ನು ಕೆಲವರು ನಕಲಿ ದಾಖಲೆ ಸೃಷ್ಟಿಸಿ ಬಡವರಿಗೆ ಮಾರಾಟ ಮಾಡಿರೋದು ಕೂಡ ಬಯಲಾಗಿದೆ. ಇನ್ನು ಈ ಪ್ರಕರಣದಲ್ಲಿ ಕೇರಳದ ನಾಯಕರು ಎಂಟ್ರಿ ಆಗಿರುವುದಕ್ಕೆ ಬಿಜೆಪಿ ನಾಯಕರು ಕೆಂಡವಾಗಿದ್ದಾರೆ. ರಾಜ್ಯದಲ್ಲಿ ಕೇರಳದವರು ರೂಲ್ ಮಾಡ್ತಿದ್ದಾರೆ ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ. ಆದರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸರೆಂಡರ್ ಆಗಿದೆ ಕೇರಳಗೆ. ಒಂದು ರೀತಿ ಗಾಂಧಿಯವರು ಅಲ್ಲಿ MP ಆಗಿದ್ದಾರೆ, ವೇಣುಗೋಪಾಲ್ ಕೇರಳದವರು. ಒಂದು ರೀತಿ ಕರ್ನಾಟಕ ಇವತ್ತು ನಡೀತಾ ಇರೋದು ಕೇರಳ ಮೇಲೆ ನಡೀತಾ ಇದೆ. ಕೇರಳ ಸರ್ಕಾರದ ಮೇಲೆ ಕರ್ನಾಟಕದ ರಾಜಕಾರಣ ನಡೀತಾ ಇರೋದು. ಈ ಆರೋಪಗಳ ನಡುವೆ ಕಾವೇರಿ ನಿವಾಸದಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಸಿಎಂ, ಅರ್ಹರಿಗೆ 7 ಕಿಲೋಮೀಟರ್ ಅಂತರದಲ್ಲಿ ಮನೆ ನಿರ್ಮಿಸಿ ಕೊಡ್ತೇವೆ, ತಲಾ 11.2 ಲಕ್ಷ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಡಲಾಗುವುದು ಅಂತ ಹೇಳಿದ್ದಾರೆ. ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅವರಿಗೆ ಈ ಬೈಯಪ್ಪನಹಳ್ಳಿ ಮಲ್ಟಿ ಸ್ಟೋರಿಡ್ ಹೌಸಿಂಗ್ ಪ್ರಾಜೆಕ್ಟ್ ಹತ್ರ ಇರೋದು 11.20 ಲಕ್ಷದ ಮನೆಗಳನ್ನ ಅವರಿಗೆ ಅಲಾಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಬೆಂಗಳೂರಿನಲ್ಲಿ ಇಂಥ ಅದೆಷ್ಟೋ ತೆರವು ಕಾರ್ಯಗಳು ನಡೆದಿವೆ, ಅದೆಷ್ಟೋ ಜನ ಬೀದಿಗೆ ಬಿದ್ದಿದ್ದಾರೆ. ಆದರೆ ಕೋಗಿಲು ಲೇಔಟ್ ವಿಷಯ ಮಾತ್ರ ಕೇರಳದವರ ಎಂಟ್ರಿಯಿಂದಾಗಿ ರಾಜಕೀಯ ತಿರುವು ಪಡೆದಿದೆ. ಬೀದಿಗೆ ಬಿದ್ದಿದ್ದವರಿಗೆ ಮನೆ ಕೊಡ್ತೀವಿ ಅಂತ ಸಿಎಂ ಹೇಳಿದ್ದು, ಅರ್ಹರಿಗೆ ಮಾತ್ರ ಸೌಲಭ್ಯ ಸಿಗಬೇಕಿದೆ. ಅನಿಲ್ ಕಲ್ಕೆರೆ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH